ಭಗವಂತನ ಸೃಷ್ಟಿ ಯಾವಾಗ್ಲೂ ಇದೆ. ಅದರಲ್ಲಿ ಭಗವಂತನಿಗನ್ನಿಸ್ತು ನನಗೆ ತುಂಬಾ ಬರ್ಡನ್ ಆಗ್ತಾ ಇದೆ, ನಂತರ ಇನ್ನೊಂದು ಸೃಷ್ಟಿ ಮಾಡುವ ಜೀವಿಯನ್ನು ನಾನು ಸೃಷ್ಟಿ ಮಾಡಿಬಿಟ್ರೆ ಅವು ನೋಡ್ಕೊಳ್ಳುತ್ತಲ್ವಾ. ನೀವ್ ಇವತ್ತು ಕೇಳಿದ್ರೆ ಹೆಚ್ಚಂದ್ರೆ ಇವತ್ತು ನೋಡಿಲ್ದೇ ಇರ್ಬೋದು, ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ನಾಳೆ ಕನೆಕ್ಟ್ ಆಗ್ತೀನಾ? ಹೌದು. ಹಂಗೆ ದೇವ್ರು ಕನೆಕ್ಟ್ ಆಗ್ಬೇಕಷ್ಟೇ. ಕನೆಕ್ಟ್ ಆಗುವವರೆಗೆ ಇದೆಲ್ಲ ಫೇಕ್ ಅನ್ಸುತ್ತೆ. ಜಾತಿ ಅಂದ್ರೆ ಒಂದ್ ಟೈಪ್ ಅಂತ ಅಷ್ಟೇ, ಧರ್ಮ ಅಂತಂದ್ರೆ ಒಂದ್ ಚೌಕಟ್ಟು ಅಂತ ಅಷ್ಟೇ. ಆ ಚೌಕಟ್ಟಿನ ಒಳಗಡೆ ಇರೋದನ್ನ ಕಲಿಯೋಣ. ಸಮಾಜಕ್ಕೆ ಬಂದಾಗ ದುಡ್ಡಿಗೆ ಜಾತಿ ಇದೆಯಾ, ಫೋನಿಗೆ ಜಾತಿ ಇದೆಯಾ, ಯಾವ ಜಾತಿ ಅವ್ರು ಮಾಡಿಕೊಟ್ಟಿದ್ದು ಅಂತ. ಈಗ ಎಲ್ಲಾ ಧರ್ಮದವರು ಫೋನ್ ಬಳಸ್ತಾರೆ, ಆದ್ರೆ ಫೋನ್ ಕಂಡಿಡಿದವ್ರು ಯಾರು? ವಾಚ್ ಹಾಕೊಂಡಿದೀವಿ, ವಾಚ್ ಮ್ಯಾನುಫ್ಯಾಕ್ಚರರ್ ಯಾರು? ಅದ್ರ ಎಷ್ಟು ಜನರ ಕೈಗಳು ಹೋಗಿದೆ? ಚಪ್ಪಲಿ, ಬಟ್ಟೆ, ಮನುಷ್ಯರು ಮಾಡಿದಾರ ಯಾರಾದ್ರೂ ಆ ತರ ಕೆಲಸ? ನೀನ್ ಬೆಳಿ, ನಾನು ಇಲ್ಲಿರ್ತೀನಿ ನೋಡ್ತಾ ಇರ್ತೀನಿ ಅಂತ ಯಾರಾದ್ರೂ ಮಾಡಿದಾರ? ಆಗಲ್ಲ. ನಾವೆಲ್ಲರೂ ಎಮೋಷನ್ಸ್ಗೆ ಬಂದ್ಬಿಡ್ತೀವಿ. ಯಾರಾದ್ರೂ ನಮ್ಮ ಜೊತೆಲಿ ಸಮವಾಗಿದ್ರೆ ನಮ್ಮ ಎಮೋಷನ್ಸ್ ಚೆನ್ನಾಗಿರುತ್ತೆ, ಯಾರಾದ್ರೂ ನಮ್ಗಿಂತ ಬೆಳೆದು ಬಿಟ್ರೆ ನಮ್ಮ ಎಮೋಷನ್ಸ್ ಕೆಟ್ಟವು. ಭಗವಂತನಲ್ಲಿ ಆ ಎಮೋಷನ್ಸ್ ಕೆಡಲ್ಲ. ಅಲ್ಲಿ ಒಳ್ಳೇದಿದೆ ಅಂತ ದೇವರ ತತ್ವ ಬರುವಂತಹ ಜಾಗ. ಐಡಲ್ಲೇ ದೇವರಲ್ಲ, ಐಡಿಯಾಲಜಿನೂ ದೇವರೇ. ದೇವಸ್ಥಾನದಲ್ಲಿ ನೀವು ದೇವರ ಹತ್ರ ಏನ್ ಕೇಳ್ಕೊಳ್ತೀರಾ ಅಂತ? ಹೆಂಗ್ ಹೇಳಿ? ಯಾಕಂದ್ರೆ ನಾನ್ ನೋಡ್ದಂಗೆ ಬಿಸ್ನೆಸ್ ಗ್ರೋತ್ ಅಥವಾ ಒಂದು ಪರ್ಸನಾಲಿಟಿ ಗ್ರೋತ್, ನಾವ್ ಏನ್ ಬೇಕು ಅಂತ ಕೇಳ್ಕೊಳ್ತೀವೋ, ನಾನ್ ನೋಡಿರೋ ಹಾಗೆ ಕೆಲವ್ರು ನೋಡಿದಾಗ ಅನ್ಸುತ್ತಲ್ಲ ಅವ್ರಿಗೆ ಏನ್ ಕೇಳ್ಕೊಳ್ಬೇಕು, ಅವ್ರ ಹತ್ರ ಎಲ್ಲ ಇದೆ ಅಪ್ಪ, ದೇ ಆರ್ ಸೋ ಕಂಟೆಂಟೆಡ್ ಅಂತ ಅನ್ಸೋ ಹಾಗೆ. ಬಟ್ ಕ್ಯೂರಿಯಾಸಿಟಿ, ನೀವೇನ್ ಕೇಳ್ಕೊತೀರಾ ಅಂತ. ಭಗವಂತ ಎಲ್ಲ ಕೊಟ್ಟಿದ್ಯಾ, ನಾನೇನ್ ಮಾಡ್ಲಿ ಹೇಳು? ಹಂಗೆ ಹೇಳ್ತೀರಾ? ಹಿಂಗೆ ದಟ್ ಈಸ್ ಎ ಕಾನ್ವರ್ಸೇಷನ್. ನನಗೆ ಯೋಗಾನಂದ, ಪರಮಹಂಸ ಯೋಗಾನಂದ ಅವರ ಒಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಒಂದು ಥೀಮ್ ಕೊಡ್ತಾರ ಅವರು. ನಾನು ಅಲ್ಲಿವರೆಗೂ ಒಂದು ನೆಗೆಟಿವ್ ಇಂಪ್ರೆಷನ್ ಅಲ್ಲಿದ್ದೆ. ನಾವು ದೇವರನ್ನ ನಮ್ಗೆ ಹೆಂಗ್ ಬೇಕೋ ಹಂಗ್ ಸೃಷ್ಟಿ ಮಾಡಿದೀವಿ ಅಂತ. ಅಂದ್ರೆ ನಮ್ ತರನೇ ಅದಕ್ಕೆ 2 ಕೈ, ತಲೆ, ಕಾಲುಗಳು ಎಲ್ಲ ಇದೆ ಅಂತ ಸೃಷ್ಟಿ ಮಾಡಿದೀವಿ ಅಂತ. ನಂಗೆ ಆ ಪುಸ್ತಕ ಓದದ್ಮೇಲೆ ಅನ್ನಿಸ್ತು, ಸೃಷ್ಟಿ ನಾನಲ್ಲ ಮಾಡಿರೋದು. ನನಗೆ ಆ ಇನ್ನೊಂದು ಜೀವಿಯನ್ನ ಸೃಷ್ಟಿ ಮಾಡುವಷ್ಟು, ಹೊಸ ಜೀವಿಯನ್ನ ಸೃಷ್ಟಿ ಮಾಡುವಷ್ಟು ಪವರ್ ನನಗಿಲ್ಲ. ನಮ್ಮ ರೆಪ್ಲಿಕಾ ನಾವ್ ಇನ್ನೊಂದು ತರಬಹುದಷ್ಟೇ. ಭಗವಂತನ ಸೃಷ್ಟಿ ಯಾವಾಗ್ಲೂ ಇದೆ. ಅದರಲ್ಲಿ ಭಗವಂತನಿಗನ್ನಿಸ್ತು ನನಗೆ ತುಂಬಾ ಬರ್ಡನ್ ಆಗ್ತಾ ಇದೆ, ನಂತರ ಇನ್ನೊಂದು ಸೃಷ್ಟಿ ಮಾಡುವ ಜೀವಿಯನ್ನು ನಾನು ಸೃಷ್ಟಿ ಮಾಡಿಬಿಟ್ರೆ ಅವು ನೋಡ್ಕೊಳ್ಳುತ್ತಲ್ವಾ. ಸೊ ಭಗವಂತನ ಸೃಷ್ಟಿಯಲ್ಲಿ ಭಗವಂತನ ತರ ನಮ್ಮನ್ನ ಸೃಷ್ಟಿ ಮಾಡಿರೋದು ಅಂತ ಅವ್ರು ಹೇಳಿದಾರೆ. ಅದರಲ್ಲಿ ನಂಗೆ ಎಷ್ಟು ಲಾಜಿಕ್ ಅನ್ನಿಸ್ತು ಗೊತ್ತಾ? ಏನ್ ಹೇಳಿದ್ದಾರೆ? ಅದನ್ನೇ ಹೇಳಿರೋದು. ಇದನ್ನೇ ಈಗ ದೇವರಿಗೆ ಹೇಗೆ ಶಕ್ತಿ ಇದೆ ಇನ್ನೊಂದು ಮನುಷ್ಯನನ್ನ ಸೃಷ್ಟಿಸೋದಿಕ್ಕೆ, ಮನುಷ್ಯನಿಗೆ ಇನ್ನೊಂದಷ್ಟೇ ಶಕ್ತಿ ಇರುತ್ತೆ ಇನ್ನೊಂದು ಸೃಷ್ಟಿಗಳನ್ನ ಮಾಡೋದಕ್ಕೆ. ಹಾಗಾಗಿ ದೇವರ ಆಕಾರದಲ್ಲೇ ನಮ್ಮನ್ನ ಸೃಷ್ಟಿ ಮಾಡಿರೋದು ಅಂತ ನಂಗೆ ಇದು ನಿಜ ಅನ್ಸ್ತಿಲ್ ಶುರು ಆಯ್ತು. ನಮ್ ತರ ದೇವ್ರ ಇರೋದಲ್ಲ, ದೇವ್ರ ತರ ನಾವಿದ್ದೀವಿ ಅಂತ ನಂಗೆ ನಿಜ ಅನ್ಸಕ್ ಶುರು ಆಯ್ತು. ಮೊದ್ಲೆಲ್ಲ ನಂಗೆ ಈ ತರದ್ ಅಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟ ಆಗ್ತಾ ಇತ್ತು. ಇವತ್ತು ನನ್ನ ಅಕ್ಸೆಪ್ಟಬಿಲಿಟಿ ಲೆವೆಲ್ಸ್ ಆರ್ ವೆರಿ ಹೈ. ಇಡೀ ಜೀವಿಗಳನ್ನ ತಗೊಂಡ್ರೆ ಹೊಸದಾಗಿ ಏನಾದ್ರೂ ಸೃಷ್ಟಿ ಮಾಡುವಂತ ತಾಕತ್ತಿದ್ರೆ ಅದು ಮನುಷ್ಯನಿಗೆ ಮಾತ್ರ. ಪರ್ಫೆಕ್ಟ್. ಯಾವುದೇ ಜೀವಿಗೆ ತನ್ನ ರೀಪ್ರೊಡಕ್ಷನ್ ಬಿಟ್ರೆ ಸೃಷ್ಟಿ ಮಾಡುವ ಪವರ್ ಇಲ್ಲ. ನಮಗೆ ಮಾತ್ರ, ಹ್ಯೂಮನ್ಸ್ಗೆ ಮಾತ್ರ. ಫೋನ್ ಕಂಡುಹಿಡಿದಿದ್ದೀವಿ, ಟಿವಿ ಕಂಡುಹಿಡಿದಿದ್ದೀವಿ, ಲೈಟ್ಸ್ ಕಂಡುಹಿಡಿದಿದ್ದೀವಿ, ಪ್ರಕೃತಿಯಿಂದ ಏನೇನೋ ತಗೊಂಡಿದ್ದೀವಿ, ಎಲೆಕ್ಟ್ರಿಸಿಟಿ ಕಂಡುಹಿಡಿದಿದ್ದೀವಿ, ಇದೆ ಸೃಷ್ಟಿ ಮಾಡಿದೀವಿ ನಾವು. ಹೊಸ ಸೃಷ್ಟಿಗಳ ಹೊಸ ಆಯಾಮಗಳನ್ನ ತಂದಿದ್ದೀವಿ ಇಲ್ಲಿ, ಆವಿಷ್ಕಾರಗಳನ್ನ ತಂದಿದ್ದೀವಿ ಇಲ್ಲಿ. ಅಂದ್ರೆ ಅರ್ಥ ಏನು? ನಮಗೆ ಸೃಷ್ಟಿ ಮಾಡುವ ಪವರ್ ಇದೆ ಅಂತ. ಭಗವಂತನಿಗೆ ಇದು ಬೇಕಾಗಿತ್ತು. ನನ್ನ ಆರ್ಗನೈಸೇಷನ್ ಅಲ್ಲಿ ನಂತರನೇ ಯೋಚನೆ ಮಾಡುವ ಇನ್ನೊಂದು 4 ಜನ ಸೃಷ್ಟಿ ಮಾಡುವ ಅಭ್ಯಾಸ ನಂದು. ನಂತರ ಕೆಲಸ ಮಾಡಪ್ಪ ನೀನು ಅಂತ. ಹಂಗೆ ಭಗವಂತನಿಗೆ ಬಹುಶಃ ಅನ್ಸಿತ್ತೇನೋ ಇಂಥ ನಂತರನೇ ಇನ್ನೊಂದಷ್ಟು ಸೃಷ್ಟಿ ಆಗ್ಲಿ ಅಂತ. ಹಾಗಾಗಿ ನಾವು ಅವರ ರೂಪದಲ್ಲಿ ಇದ್ದೀವಿ. ಸೊ ನೀವು ನಾನೇನ್ ಮಾಡ್ಲಿ ಅಂತ ಕೇಳ್ತೀರಾ ಅಷ್ಟೇ. ನೀ ಎಲ್ಲ ಕೊಟ್ಬಿಟ್ಟಿದೀಯಾ, ಉತ್ತರ ಸಿಗುತ್ತೆ, ಬಳಸೋ, ಸಿಗುತ್ತೆ. ಹೇಗೆ ಕೇಳಿದ್ರೆ ಸಿಗುತ್ತೆ. ನಿಮ್ಮ ಅಪ್ಪನ ಹತ್ರ ಏನಾದ್ರು ಕೇಳಿದ್ರೆ ಕೊಡಿಸ್ತಾರಾ ಇಲ್ವಾ? ಖಂಡಿತ ಕೊಡಿಸ್ತಾರೆ. ಹುಕ್ ಆರ್ ಕ್ರುಕ್ ಅಂತಾರಲ್ಲ ಹಾಗೆ. ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಾರಾ ಇಲ್ವಾ? ಕೊಡ್ತಾರೆ. ಯಾಕೆ ಕೊಡ್ತಾರೆ? ನನ್ನ ಮಗು ಅಂತ ಅಷ್ಟೇ. ಆ ಕನೆಕ್ಟ್ ಸಿಗ್ಬೇಕಷ್ಟೇ.
ಆ ಕನೆಕ್ಟ್ ಸಿಗುವವರೆಗೆ ಎಲ್ಲವೂ ಫೇಕ್ ಅನ್ಸುತ್ತೆ. ಕನೆಕ್ಟ್ ಅಂದ್ರೆ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಅಷ್ಟೇ ಪ್ಯೂರಿಟಿಯಿಂದ ಕಣ್ಮುಚ್ಚಿ ಕೈ ಮುಗಿದು ದೇವರೇ ನನಗೆ ಸಮಸ್ಯೆ ಆಗಿದೆ ಪ್ಲೀಸ್ ನನ್ನ ಕಾಪಾಡು ಅಂತ ಕೇಳಿದಾಗ ಕನೆಕ್ಟ್ ಅನ್ನೋದು ಏನ್ ಪಾತ್ರ ವಹಿಸುತ್ತೆ? ಆ ಕೆಲಸ ದೇವಸ್ಥಾನದಲ್ಲೇ ಮಾಡ್ಬೇಕು ಅಂತಿಲ್ಲ, ನಿಮ್ಮ ಮನೆಯಲ್ಲೂ ಮಾಡ್ಬೋದು, ಪಾರ್ಕ್ ಅಲ್ಲೂ ಮಾಡ್ಬೋದು, ಟ್ರೈನ್ ಅಲ್ಲಿ ಕೂತ್ಕೊಂಡಾಗ ಮಾಡ್ಬೋದು, ಕಾರ್ ಡ್ರೈವಿಂಗ್ ಅಲ್ಲಿ ಮಾಡ್ಬೋದು, ಯಾವಾಗ ಬೇಕಿದ್ರು ಆ ಕೆಲಸವನ್ನು ಮಾಡ್ಬೋದು. ಕನೆಕ್ಟ್ ಆಗ್ಬೇಕು. ಈಗ ನೀವೇನ್ ಮಾಡ್ತೀರಿ? ನನ್ ಜೊತೆ ಕನೆಕ್ಟ್ ಆಗ್ಬೇಕು, ಏನ್ ಮಾಡ್ತೀರಿ? ಫೋನ್ ಮಾಡ್ತೀನಿ, ಮೆಸೇಜ್ ಟೆಕ್ಸ್ಟ್ ಮಾಡ್ತೀರಿ, ಫೋನ್ ಮಾಡ್ತೀರಿ, ವಾಟ್ಸ್ಆಪ್ ಮಾಡ್ತೀರಿ, ಟೆಲಿಗ್ರಾಮ್ ಮಾಡ್ತೀರಿ ಅಲ್ವಾ? ಹೌದು. ನಾ ಕನೆಕ್ಟ್ ಆಗ್ತೀನಾ ಇಲ್ವಾ? ಖಂಡಿತ ಆಗ್ತೀರಾ. ನೀವ್ ಇವತ್ ಕೇಳಿದ್ರೆ ಹೆಚ್ಚಂದ್ರೆ ಇವತ್ ನೋಡಿಲ್ದೇ ಇರ್ಬೋದು, ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ನಾಳೆ ಕನೆಕ್ಟ್ ಆಗ್ತೀನಾ? ಹೌದು. ಹಂಗೆ ದೇವ್ರು ಕನೆಕ್ಟ್ ಆಗ್ಬೇಕಷ್ಟೇ. ಕನೆಕ್ಟ್ ಆಗುವವರೆಗೆ ಇದೆಲ್ಲ ಫೇಕ್ ಅನ್ಸುತ್ತೆ. ಆದ್ರೆ ಯಾಕೆ ಇದು ಬೇಕು ಅಂದ್ರೆ ಜಗತ್ತಿಗೆ ಒಂದು ನಂಬಿಕೆ ಇದೆ ಬದುಕೋದಕ್ಕೆ ಅಲ್ವಾ? ಮನುಷ್ಯರನ್ನ ಬಿಟ್ಟು ಇನ್ಯಾರನ್ನ ನಂಬ್ಲಿ? ನಾನೀಗ ಮನುಷ್ಯರ ಮೇಲೆ ನನ್ನ ನಂಬಿಕೆ ಹೊರಟೋಗಿದೆ, ಯಾರನ್ನ ನಂಬ್ಲಿ? ಹಾಗಾಗಿ ಒಂದು ಸುಪೀರಿಯರ್ ಪವರ್ ಇದೆ, ನನ್ನನ್ನ ನೀನ್ ನೋಡ್ಕೊಳಪ್ಪ ಅಂತೀವಿ ಅಷ್ಟೇ. ಅಪ್ಪ ಅಮ್ಮ ಎಲ್ಲಿ ಬೇಕಾದ್ರೂ ಇರ್ಲಿ, ಆದ್ರೆ ಮಕ್ಕಳಿಗೆ ಯಾವ್ದೋ ಒಂದು ಹಾಸ್ಟೆಲ್ ಓದ್ತಾ ಇರುತ್ತೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ಅದಕ್ಕೊಂದು ಧೈರ್ಯಪ್ಪ. ನಿಜ. ಹಂಗೆ ನಂಗೊಂದು ಧೈರ್ಯ ಬೇಕು ಬದುಕೋಕೆ, ನಂಗೊಂದು ನಂಬಿಕೆ ಬೇಕು. ಆ ನಂಬಿಕೆ ದೇವರಾದ್ರೆ ತಪ್ಪೇನಿದೆ? ಅಂದ್ರೆ ನೀವ್ ಹೇಳೋ ಪ್ರಕಾರ ನಾನು ಅರ್ಥೈಸ್ಕೊಂಡಿದ್ದು ಕನೆಕ್ಟ್ ಆಗೋದಕ್ಕೆ ಒಂದಷ್ಟು ಆ ಕನೆಕ್ಟಿವಿಟಿನ ಬೆಳೆಸ್ಕೋಬೇಕಾಗತ್ತೆ. ಹಾಗಾಗಿ ಆ ದೇವರ ಜೊತೆಗಿನ ಒಂದು ಕಾನ್ವರ್ಸೇಷನ್ ಆಗ್ಲಿ, ಹೋಗೋದಿರ್ಲಿ ದೇವಸ್ಥಾನಕ್ಕೆ, ಆ ಒಂದು ಆರಾದಲ್ಲಿ ಇರ್ಬೇಕು ಅಂತ ಹೇಳ್ತೀರಾ? ಹೌದು. ಈಗ ಒಂದು ವ್ಯಕ್ತಿ ಸುಮ್ನೆ ಕೇಳ್ಕೊತಾನೇ ಇದ್ದಾನಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಹತ್ರ, ನಿಮ್ಮ ಸ್ಟಾಫ್ ಇರ್ಬೋದು, ನಿಮ್ಮ ಜೂನಿಯರ್ ಇರ್ಬೋದು, ಯಾರೋ ಒಬ್ರು ನಿಮ್ಮ ಹತ್ರ ಬಂದು ಸುಮ್ನೆ ಕೇಳ್ಕೊತಾನೇ ಇದ್ದಾರೆ, ನಿಮ್ಗೇನಾಗತ್ತೆ? ಒಂದ್ ಪಾಯಿಂಟ್ ಅಲ್ಲಿ ಇರಿಟೇಟ್ ಆಗ್ಬೋದು, ಫ್ರಸ್ಟ್ರೇಟ್ ಆಗ್ಬೋದು. ಏನ್ ಮಾಡ್ತೀರಿ ಅವಾಗ? ಬೈಬೋದು, ಇಗ್ನೋರ್ ಮಾಡ್ಬೋದು, ಅಷ್ಟೇ ಅಲ್ವಾ? ನಿಮ್ಗೆ ಯಾವ್ದೋ ರೆಸ್ಪಾನ್ಸ್ ಆಗಿಲ್ಲ ಅಂತಂದ್ರೆ ಬಹುಶಃ ಅವ್ರ ಹಂಗೆ ನಾವು ನಡ್ಕೊಂಡಿಲ್ಲ, ಅವ್ರಿಗೆ ಹೆಂಗ್ ಇರ್ಬೇಕಾಗಿತ್ತು ಹಂಗ್ ನಡ್ಕೊಂಡಿಲ್ಲ ಅಂದ್ರೆ ಆಯ್ತು ಅಲ್ವಾ? ಹಿಂಗ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ನಾನು. ಇದು ನನಗೂ ಹೊಸ ಥಾಟ್. ಆದ್ರೆ ಭಗವಂತನಿಗೆ ತನ್ನ ಉದ್ದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅದು ಧರ್ಮದ ಕೆಲಸ, ದೇವರ ಕೆಲಸ, ದೇಶದ ಕೆಲಸ, ಸಮಾಜದ ಕೆಲಸ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಭಗವಂತನ ಇಚ್ಛೆ, ಒರಿಜಿನಲ್ ಇಚ್ಛೆ, ಈ ಮಾಡಿಫೈಡ್ ಭಗವಂತಗಳಲ್ಲ, ಒರಿಜಿನಲ್ ದೇವರ ಇಚ್ಛೆ ಸಮಾಜ ಚೆನ್ನಾಗಿರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಪ್ರಕೃತಿ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಊಟ ಇರಬೇಕು, ಎಲ್ಲರಿಗೂ ಬಟ್ಟೆ ಇರಬೇಕು, ಎಲ್ಲರೂ ಅನುಕೂಲವಾಗಿರ್ಬೇಕು ಅನ್ನೋದು ಒರಿಜಿನಲ್ ಇಚ್ಛೆ. ಆ ಇಚ್ಛೆಗೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರೆಲ್ಲರಿಗೂ ಭಗವಂತ ಒಂದ್ ಸ್ಥಾನವನ್ನ ಎತ್ತರಿಸಿ ಕೊಟ್ಟಿದ್ದಾನೆ. ಉದಾಹರಣೆಗೆ ಯಾರೋ ಒಂದು ಎಂಪ್ಲಾಯರ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅವನೊಂದು 500 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸ ಕೊಡುವ ಉದ್ದೇಶನೇ 500 ಜನ ಚೆನ್ನಾಗಿರ್ಲಿ, 500 ಫ್ಯಾಮಿಲಿಗಳು ಉದ್ಧಾರ ಆಗ್ಲಿ ಅಂತ ಕೊಟ್ಟಿರ್ತಾನೆ. ಅವನ್ ಬೆಳೆದಿಲ್ವಾ? ನಿಜ, ಖಂಡಿತ. ಸಾಧಾರಣವಾಗಿ ಕೆಲಸದಲ್ಲಿ ಇದ್ದವರು ಯಾವ್ದೋ ಒಂದು ಸ್ಫೂರ್ತಿ ತಗೊಂಡು 500 ಜನಕ್ಕೆ ಕೆಲಸ ಕೊಡೋರು ಆಗಿಲ್ವಾ ಅವರು? ಹಾಗಿದ್ರೆ ಅವ್ರು ಬೆಳೆಸ್ಲಿಲ್ವಾ ಭಗವಂತ? ಛಲವನ್ನ ಕೊಡ್ಲಿಲ್ವಾ? ಒಂದು ಸಾಫ್ಟ್ವೇರ್ ಅನ್ನ ಒಳಕ್ಕೆ ಇಡ್ಲಿಲ್ವಾ? ಒಂದು ಸ್ಫೂರ್ತಿಯನ್ನ ಒಳಕ್ಕೆ ಇಡ್ಲಿಲ್ವಾ? ನೀ ಬೆಳಿತೀಯ ನೋಡು ಅಂತ. ಮನುಷ್ಯರು ಮಾಡಿದಾರ ಯಾರಾದ್ರೂ ಆತರ ಕೆಲಸ? ನೀನ್ ಬೆಳಿ, ನಾನು ಇಲ್ಲಿರ್ತೀನಿ ನೋಡ್ತಾ ಇರ್ತೀನಿ ಅಂತ ಯಾರಾದ್ರೂ ಮಾಡಿದಾರ? ಆಗಲ್ಲ. ನಾವೆಲ್ಲರೂ ಎಮೋಷನ್ಸ್ ಬಂದ್ಬಿಡ್ತೀವಿ. ಯಾರಾದ್ರೂ ನಮ್ ಜೊತೆಲಿ ಸಮವಾಗಿದ್ರೆ ನಮ್ ಎಮೋಷನ್ಸ್ ಚೆನ್ನಾಗಿರುತ್ತೆ, ಯಾರಾದ್ರೂ ನಮ್ಗಿಂತ ಬೆಳೆದ್ ಬಿಟ್ರೆ ನಮ್ ಎಮೋಷನ್ಸ್ ಕೆಟ್ಟೋಗುತ್ತೆ. ಭಗವಂತನಲ್ಲಿ ಆ ಎಮೋಷನ್ಸ್ ಕೆಡಲ್ಲ. ಇದು ನನ್ನ ಅನುಭವ. ಇದನ್ನ ಪ್ರೂವ್ ಮಾಡಕ್ ನನ್ನ ಕೈಲಿ ಆಗಲ್ಲ, ಆದ್ರೆ ನನ್ ಕನೆಕ್ಟ್ ಆಗ್ತಾನೆ ಇರುತ್ತೆ. ನಾನು ಯಾವಾಗ ಸ್ವಂತದ್ ಕೇಳಿದೀನಿ, ನಂಗೆ ರೆಸ್ಪಾನ್ಸೇ ಸಿಕ್ಕಿರಲ್ಲ. ನಂಗೆ ಇದು ಕೊಡು ಅದು ಕೊಡು ಅಂದಾಗ, ನಾನು ಇಲ್ಲಪ್ಪ ಊರಿನ ಕೆಲಸ ಮಾಡ್ತಾ ಇದ್ದೀನಿ, ನಿನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ನಂಗೆ ಸಿಕ್ಕಿದೆ ರೆಸ್ಪಾನ್ಸ್. ಜನ ಬಂದಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ, ಅಷ್ಟು ಸಾಕು ನಂಗೆ. ನನಗೆ ನಂಬಿಕೆ ಬರೋಕ್ಕೆ ಒಂದು ಇನ್ಸ್ಟೆನ್ಸ್ ಅಲ್ಲ, 1000 ಇನ್ಸ್ಟೆನ್ಸ್ ಆಗಿದೆ ಈ ತರ. ಹಾಗಾಗಿ ನನಗೆ ನಂಬಿಕೆ ಭದ್ರ ಆಗ್ತಾ ಇದೆ. ಮತ್ತೆ ಆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಎಷ್ಟೋ ಸಲ ಸಾಯ್ಬೇಕಾಗಿತ್ತು, ನಾನು ಆಕ್ಸಿಡೆಂಟಲ್ ಸಾಯ್ಬೇಕಾಗಿತ್ತು, ಹಾರ್ಟ್ ಅಟ್ಯಾಕ್ ಆದಾಗ ಸಾಯ್ಬೇಕಾಗಿತ್ತು, ಸತ್ತಿಲ್ಲಪ್ಪ. ಬಹುಶಃ ಭಗವಂತನಿಗೆ ನಾನು ಇನ್ನೊಂದಷ್ಟು ದಿನ ಉಳಿಸಿ ಕೆಲಸ ಮಾಡಿಸ್ಬೇಕು ಅಂತ ಅನ್ಸಿದೆ, ಹಾಗಾಗಿ ನಾನು ಬದುಕಿದ್ದೀನಿ. ನೀವು ಮಾತಾಡುವಾಗ ಈ ಮಾಡಿಫೈಡ್ ದೇವರು ಅಂತ ಹೇಳಿದ್ರಿ, ವಾಟ್ ಡಸ್ ದಟ್ ಮೀನ್? ಅಂದ್ರೆ ನಾವು ದೇವರು ಹೀಗಿರ್ಬೋದು ಅಂತ ನಾವೇ ಅನ್ಕೊಂಡ್ಬಿಡ್ತೀವಲ್ಲ, ಆ ಮಾಡಿಫಿಕೇಶನ್ ಅವಶ್ಯಕತೆ ಇಲ್ಲ. ಇಟ್ಸ್ ಡಿವೈನ್, ಇಟ್ ಇಸ್ ಎಟರ್ನಲ್, ಆಲ್ವೇಸ್. ನಂಬಿಕೆ ಇಡ್ಬೇಕಷ್ಟೇ. ನಮ್ಮ ಯಾವ ತತ್ವಗಳು ಕೂಡ ನಮ್ದಲ್ಲ, ಯಾರೋ ಹಿಂದಿನವ್ರದೇ. ನಮ್ಮ ಕಲ್ಚರ್ಸು ನಮ್ದಲ್ಲ,
ನಾವೇನೋ ಹೊಸ ಕಲ್ಚರ್ ಹುಟ್ಟಾಕ್ತಾ ಇಲ್ಲ. ಮನುಷ್ಯತ್ವ ಕಳ್ಕೊಬೇಡಿ ಅನ್ನೋದು ಒಂದೇ ನನ್ನ ಥೀಮ್. ಭಿನ್ನ ಮಾಡಬೇಡಿ. ಯಾರೋ ಇವ್ರು ದೊಡ್ಡವರು, ಇವ್ರು ಚಿಕ್ಕವರು ಮಾಡಬೇಡಿ. ಇವ್ರು ಯಾರೋ ಈ ತುಂಬಾ ಸ್ಟೇಟಸ್ನವರು, ಈ ಜಾತಿಯವರು, ಆ ಜಾತಿಯವರು ಮಾಡಬೇಡಿ. ಅದೆಲ್ಲ ಮನೆ ಒಳಗಡೆ ಆಚರಣೆಗಳಿಗೆ ಅಷ್ಟೇ ಇದ್ದದ್ದು. ಜಾತಿ ಅಂದ್ರೆ ಒಂದ್ ಟೈಪ್ ಅಂತ ಅಷ್ಟೇ. ಧರ್ಮ ಅಂತಂದ್ರೆ ಒಂದ್ ಚೌಕಟ್ಟು ಅಂತ ಅಷ್ಟೇ. ಆ ಚೌಕಟ್ಟಿನ ಒಳಗಡೆ ಇರೋದನ್ನ ಕಲಿಯೋಣ. ಸಮಾಜಕ್ಕೆ ಬಂದಾಗ ದುಡ್ಡಿಗೆ ಜಾತಿ ಇದೆಯಾ, ಫೋನಿಗೆ ಜಾತಿ ಇದೆಯಾ, ಯಾವ ಜಾತಿ ಅವ್ರು ಮಾಡಿಕೊಟ್ಟಿದ್ದು ಅಂತ. ಈಗ ಎಲ್ಲಾ ಧರ್ಮದವರು ಫೋನ್ ಬಳಸ್ತಾರೆ, ಆದ್ರೆ ಫೋನ್ ಕಂಡಿಡಿದವ್ರು ಯಾರು? ವಾಚ್ ಹಾಕೊಂಡಿದೀವಿ, ವಾಚ್ ಮ್ಯಾನುಫ್ಯಾಕ್ಚರರ್ ಯಾರು? ಅದು ಎಷ್ಟು ಜನರ ಕೈಗಳು ಹೋಗಿದೆ, ಚಪ್ಪಲಿ, ಬಟ್ಟೆ, ಇದೆಲ್ಲ ಸಮಾಜದ ಎಲ್ಲ ವರ್ಗದ ಜನ ಮಾಡಿಕೊಟ್ಟದ್ದಲ್ವಾ? ಹಾಗಾಗಿ ಅವ್ರಿಗೆಲ್ಲ ರೆಸ್ಪೆಕ್ಟ್ ಬೇಡವಾ? ಅಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಸೋದು ಯಾವಾಗ ನಮ್ಗೆ? ಕಣ್ಮುಚ್ಚಿ ಕೂತಾಗ. ಹೌದಲ್ಲಪ್ಪ, ನಾನು ಇಷ್ಟು ತಪ್ಪು ಮಾಡ್ಬಿಟ್ಟೆ, ಇಷ್ಟು ದಿನ ಈ ಜಾತಿವಾದಗಳ ಅನಾವಶ್ಯಕವಾದ ಜಾತಿವಾದ ಮಾಡಿದೆ ಅಂತ ಅನ್ನಿಸ್ಬೇಕಲ್ವಾ ನಮ್ಗೆ? ಆ ಅನ್ಸಿದ ದಿನ ಯು ಆರ್ ನಿಯರರ್ ಟು ಗಾಡ್ ಅನ್ನಿಸ್ಬೇಕು. ಒಂದು ಮನೆಯಲ್ಲಿ 4 ಮಕ್ಕಳಿದ್ದಾರೆ, 4 ಮಕ್ಕಳು ಭಿನ್ನವಾಗಿ ನಡ್ಕೊಂಡ್ರೆ ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ ಅಂತ ಯಾರಿಗಾದ್ರೂ ಒಬ್ಬರಿಗೆ ಅನ್ಸಿದ್ರು ಸಾಕು. ಆ ಅನ್ನಿಸ್ದವನಿಗೆ ಅಪ್ಪ ಅಮ್ಮ ಹತ್ರ ಆಗ್ತಾರೆ. ಹಾಗೆ ನನಗೂನು ನಾನು ಸರಿಯಾಗಿ ನಡ್ಕೊಂಡಿದ್ದೀನಿ, ದೇವ್ರಿಗೆ ನಾ ಹತ್ರ ಆಗಿದ್ದೀನಿ ಅಂತ ಅರ್ಥ. ದೇವ್ರು ಅಂದ ತಕ್ಷಣ 4 ಕೈ ಮತ್ತೆ ಕಿರೀಟ ಇಟ್ಕೊಂಡೇ ಬರ್ತಾರೆ ಇಲ್ಲ. ನಮ್ಮ ಮಧ್ಯದಲ್ಲಿರೋರಲ್ಲಿ ದೇವರುಗಳಿದ್ದಾರೆ. ನಮ್ ಜೊತೆ ಬದುಕ್ತಾ ಇರೋರಲ್ಲಿ ಆ ದೇವತಾ ಭಾವ ಇಟ್ಕೊಂಡವ್ರು ಇದ್ದಾರೆ. ಅವರ ಇನ್ಫ್ಲೂಯೆನ್ಸು ನಮ್ಮನ್ನ ನೆಗೆಟಿವಿಟಿಯಿಂದ ಹೊಸದಾಗಿ ಕರ್ಕೊಂಡ್ ಬರ್ತಾ ಇರುತ್ತೆ. ಅದು ನಮ್ಮ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಯಾವುದೇ ಜಾತಿಯ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಧರ್ಮದ ಯಾವುದೇ ವ್ಯಕ್ತಿ ಆಗಿರ್ಬೋದು. ನನ್ನ ಫ್ರೆಂಡ್ ಡಾಕ್ಟರ್ ಜಾವೇದ್ ಇದ್ದಾರೆ. ಅವ್ರ ಜೊತೆಲಿ ನಾನೊಂದು ಗಂಟೆ ಇದ್ರೆ ಯಾವಾಗ್ಲೂ ಅನ್ಸತ್ತೆ ನಾನು ಪ್ಯೂರಿಫೈಡ್ ಆಗಿ ಹೊರಗೆ ಬರ್ತೀನಿ. ನನ್ನ ಇನ್ನೊಬ್ಬರು ಸ್ನೇಹಿತರು ಡಿಸೌಜಾ ಇದ್ದಾರೆ, ಮಂಗಳೂರಿನಲ್ಲಿದ್ದಾರೆ. ಅವ್ರ ಜೊತೆಲಿ ಇದ್ದರೆ ನಾನು ಯಾವಾಗ್ಲೂ ಪ್ಯೂರ್ ಅನಿಸ್ತಾ ಇತ್ತು. ಅಷ್ಟೇ ಅಲ್ಲಿ ಇವ್ರು ಮುಸ್ಲಿಮು, ಅವ್ರು ಕ್ರಿಶ್ಚಿಯನ್ನು, ಇವ್ರು ಹಿಂದೂ ಅಂತ ಇಲ್ಲ ಅಲ್ಲಿ ಕಾನ್ಸೆಪ್ಟ್. ಆರ್ ಯು ಪ್ಯೂರ್? ಆರ್ ಯು ಬಿಕಮಿಂಗ್ ಗುಡ್, ಪ್ಯೂರ್, ಟು ಯೂಸ್ಫುಲ್ ಟು ದ ಸೊಸೈಟಿ? ಇಷ್ಟೇ. ನಿಮ್ಮ ಇಷ್ಟು ಥಾಟ್ ಪ್ರೊಸೆಸ್ ಅಥವಾ ಕಾನ್ವರ್ಸೇಷನ್ನಿನ ಒಂದು ಸಾರಾಂಶ ನನಗನ್ಸಿದ್ದಂದ್ರೆ, ಸೊಸೈಟಿಗೋಸ್ಕರ ನಮ್ಮ ಜೊತೆ ಆ ಕಮ್ಯುನಿಟಿ ಅಂತ ಹೇಳಿದ್ರಿ. ಇವತ್ತು ಕಮ್ಯುನಿಟಿನ ಒಂದು ಜಾತಿ ಅನ್ನೋ ಒಂದು ಪ್ರಕಾರಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ ಆ ಪದನ. ಕಮ್ಯುನಿಟಿ ಅಂದ್ರೆ ಒಂದು ಸುತ್ತುವರಿದ ಜನ, ಈಗ ಹತ್ರ ಇರುವ ಎಲ್ಲರೂ ಸೇರಿ ಒಂದು ಕಮ್ಯುನಿಟಿ ಆಗ್ತೀವಿ. ಆ ಕಮ್ಯುನಿಟಿಗೋಸ್ಕರ ಅನ್ನುವ ಒಂದು ಸಾರಾಂಶ ನಿಮ್ಮ ಮಾತಲ್ಲಿ ಅನ್ನಿಸ್ತು ನನಗೆ. ನಮ್ಮಲ್ಲಿ ಈಗ ಟೀ ಕೊಡೋರು ಯಾರು? ರೇಖಕ್ಕ. ಅವ್ರು ಟೀ ಕೊಡುವಾಗ ನಾವು ಭೇದ ಮಾಡಿ ಕುಡಿದಿದ್ದೀವ ಟೀನ? ನೆವರ್. ಅವ್ರು ಕೊಡುವ ಟೀನಲ್ಲಿ ನನಗೆ ಒಂದು ಟೀ, ನಿಮಗೆ ಒಂದು ಟೀ, ನವೀನ್ಗೆ ಒಂದು ಟೀ ಬೇರೆ ಕೊಟ್ಟಿದಾರ? ಖಂಡಿತ ಇಲ್ಲ. ಎಲ್ಲರಿಗೂ ಒಂದೇ ತಾನೇ ಕೊಟ್ಟಿರೋದು. ಅವ್ರು ಕೊಡೋ ಟೀಯಿಂದ ನಮ್ ತಲೆ ಓಡಿದೆ, ಕೆಲಸ ಆಗಿದೆ. ಅವರಿಗೆ ಇಲ್ಲದೆ ಇರುವ ಭೇದ ದೊಡ್ಡವರಾಗಿ ಬೆಳೆದ್ ನಮ್ಗೆ ಯಾಕ್ಬೇಕು? ಬಡಿಸಿದ್ದಾರೆ, ಎಲ್ಲ ಒಂದ್ ಕಡೆ ಹೋಗಿದ್ದಿ, ದೇವಸ್ಥಾನದಲ್ಲಿ ಬಡಿಸಿದಾರ, ಹೋಟ್ಲಲ್ಲಿ ಬಡಿಸಿದಾರ. ಬಡಿಸ್ದವನು ನನಗೆ ಬೇರೆ ನಿಮಗೆ ಬೇರೆ ಬಡಿಸ್ತಾರ? ಇಲ್ಲ ಅಲ್ಲ. ಒಂದೇ ಒಂದು ಲೆಸನ್ ಅಲ್ಲಿ ಕಲಿಬಹುದು ನಾವು. ನಾನು ಪೇಮೆಂಟ್ ಕೊಟ್ಟಿದ್ರಿಂದ ಅಲ್ವಾ ನಂಗೆ ಬಡಿಸಿದ್ದು. ಹೋಟ್ಲಿಗೆ ಹೋದೆ, ನಾನು ದುಡ್ಡು ಕೊಟ್ಟೆ ಅಥವಾ ಕೊಡ್ತೀನಿ ಅನ್ನುವ ನಂಬಿಕೆಯಲ್ಲಲ್ವಾ ಅವ್ರು ಬಡಿಸಿದ್ದು. ಅಂದ್ರೆ ಕೊಟ್ಟು ತಗೊಳ್ಳುವ ತನ ಯಾವಾಗ್ಲೂ ಇರ್ಬೇಕಲ್ವಾ? ಸಮಾಜದಿಂದ ಒಂದು ಋಣ ತಗೊಂಡ್ರೆ ವಾಪಸ್ 1 ಅಥವಾ 2 ಋಣಗಳನ್ನ ತೀರಿಸುವ ಶಕ್ತಿ ಬೇಕು ಅಥವಾ ಮನಸ್ಥಿತಿ ಬೇಕು. ಆ ಮನಸ್ಥಿತಿಯೇ ದೇವರಿಗೆ ಹತ್ರ ಆಗೋದು. ಬ್ಯೂಟಿಫುಲ್, ಬ್ಯೂಟಿಫುಲ್. ಸರಿ, ಈ ದೇವಸ್ಥಾನ ವಿಚಾರ ಇನ್ನೊಂದು 2 ಪ್ರಶ್ನೆ ಇದೆ, ಕೇಳ್ತೀನಿ ನಾನು. ಇವಾಗಿನ ಕಾಲದ ಅಂದ್ರೆ ನಾವಿವಾಗ ಜನರೇಷನ್ ಅಂತ ಮಾತಾಡ್ತಾ ಇದ್ವಿ ಕಾನ್ವರ್ಸೇಷನ್ ಬಿಗಿನಿಂಗ್ ಇಂದಾನು. ಮಕ್ಕಳನ್ನ, ಅದರಲ್ಲೂ ಯಂಗರ್ ಪೇರೆಂಟ್ಸ್ ಏನಿದ್ದಾರೆ, ಯಂಗ್ ಕಮ್ಯುನಿಟಿ ಆಫ್ ಪೇರೆಂಟ್ಸ್ ಏನಿದ್ದಾರೆ, ಮಾಲ್ ಕರ್ಕೊಂಡು ಹೋದ್ರೆ ಒಂದು ಎಂಟರ್ಟೈನ್ಮೆಂಟ್, ಟೈಮ್ ಪಾಸ್, ಮಕ್ಕಳು ಸಂತೋಷ ಪಡ್ತಾರೆ, ಕುಣಿದು ಕುಪ್ಪಳಿಸ್ತಾರೆ. ಹಾಗಾಗಿ ಈ ಪುಟ್ಟ ಮಕ್ಕಳನ್ನ, ನ್ಯೂ ಮಕ್ಕಳುಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಪರಿಪಾಠ ಕಮ್ಮಿ ಆಗ್ತಾ ಇದೆ. ಸೊ ವಾಟ್ ಯು ಹ್ಯಾವ್ ಟು ಅಡ್ರೆಸ್ ವಿತ್ ದಟ್ ಗ್ರೂಪ್? ನಾನು ಈ ತಪ್ಪನ್ನು ಮಾಡಿದ್ದೀನಿ. ತಪ್ಪು ಅಂತಾನು ಹೇಳಲ್ಲ, ಅದು ಬೇಕು, ಇದು ಬೇಕು. ಮಕ್ಕಳಿಗೆ 2 ರೀತಿಯ ಎಜುಕೇಶನ್ ಬೇಕು. ಒಂದು ದೇವಸ್ಥಾನದ ಒಟ್ಟಾಗಿ ಬಾಳುವಿಕೆಯ ಖರ್ಚಿಲ್ಲದೆ ಇರುವ ಎಕನಾಮಿಕಲ್ ಎಂಟರ್ಟೈನ್ಮೆಂಟ್ ಬೇಕು. ರೈಟ್. ಖರ್ಚು ಮಾಡುವ ಎಂಟರ್ಟೈನ್ಮೆಂಟ್ ಬೇಕು. ನಾವ್ ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ನಮಗೆ ಒಂದು ಖುಷಿ ಸಿಗುತ್ತಾ ಅಂತ ಅಷ್ಟೇ ನೋಡ್ಲಿಕ್ಕೆ ಹೊರಟಿದೀವಿ. ಖಂಡಿತ. ಒಂದು ಟೆಂಪರರಿ ಖುಷಿ, ಇನ್ನೊಂದು ಸ್ವಲ್ಪ ಲಾಂಗ್ ಟರ್ಮ್ ಖುಷಿ ಅಂತ ಅನ್ಕೋಣ. ಮಾಲ್, ಪಿಕ್ಚರ್, ಹೋಟೆಲ್, ಬಾರ್ ಇವೆಲ್ಲ ಟೆಂಪರರಿ ಖುಷಿ. ಇವು ನಮ್ಗೆ ಲಾಂಗ್ ಟರ್ಮ್ ಖುಷಿ. ಇಲ್ಲಿ ಕಾಸ್ಟ್ ಇದೆ, ಅಲ್ಲಿ ಕಾಸ್ಟ್ ಕಮ್ಮಿ ಅಥವಾ ಇಲ್ಲ. ಸೊ ಹಾಗಾಗಿ ಜುಡಿಷಿಯಸ್ನೆಸ್, ನಿಮ್ಮ ಯೋಚನೆಗಳು ಈ ಕಡೆನೂ ಒಂದ್ ಸ್ವಲ್ಪ ಹರಿಸಿ.
ಒಂದು 15 ದಿನ ಹೋಗಿ, ನೆಮ್ಮದಿ ಇಲ್ಲ ಅಂತ ಅನ್ಕೊಳ್ಳಿ, ಅಲ್ಲಿ ಬಿಟ್ಬಿಡಿ, ಮನೇಲಿ ಅದನ್ನ ಮಾಡಿ. ಸೊ ಪ್ರೇಯರ್ಸ್ ಆರ್ ಎ ಮಸ್ಟ್. ನೀವು ಮನೇಲಾದ್ರೂ ಇರಿ, ಕ್ರಿಶ್ಚಿಯನ್ ಆದ್ರೂ ಆಗಿರಿ, ಹಿಂದೂ ಆದ್ರೂ ಆಗಿರಿ, ಸಿಖ್ ಆದ್ರೂ ಆಗಿರಿ, ಮುಸ್ಲಿಂ ಆದ್ರೂ ಆಗಿರಿ, ಪ್ರೇಯರ್ ಇಸ್ ಎ ಮಸ್ಟ್. ಏನ್ ಪ್ರೇಯರ್ ಅಲ್ಲಿ ಮೊದಲನೇದು ಗ್ರಾಟಿಟ್ಯೂಡ್. ನನಗೆ ಸಮಾಜ ಏನೋ ಒಂದು ಕೆಲಸ ಮಾಡಿಕೊಟ್ಟಿದೆ. ಮಕ್ಕಳಿಗೆ ಪ್ರೇಯರ್ಸ್ ಅಂತಂದ್ರೆ ಅಪ್ಪ ಅಮ್ಮನಿಗೆ ತೋರಿಸುವ ಗ್ರಾಟಿಟ್ಯೂಡ್, ತನ್ನ ಗುರುಗಳಿಗೆ ತೋರಿಸುವ ಗ್ರಾಟಿಟ್ಯೂಡ್, ತನ್ನ ಹಿರಿಯ ಅಣ್ಣ ತಮ್ಮ ಸಿಬ್ಲಿಂಗ್ಸ್ಗೆ ತೋರಿಸುವ ಗ್ರಾಟಿಟ್ಯೂಡ್. ಆ ಗ್ರಾಟಿಟ್ಯೂಡ್ ಬಂದ ತಕ್ಷಣನೇ ನನ್ನ ಸ್ಟ್ರೆಸ್ ಕಮ್ಮಿ. ಗ್ರಾಟಿಟ್ಯೂಡ್ ತೋರಿಸದೇ ಇರೋವಾಗ ನನ್ನ ಸ್ಟ್ರೆಸ್ ಯಾವಾಗ್ಲೂ ಜಾಸ್ತಿ. ಸೊ ಗ್ರಾಟಿಟ್ಯೂಡ್ ತೋರಿಸೋದಕ್ಕೆ 2 ಸೆಕೆಂಡ್ ಕಣ್ ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ನಂಗೆ ಎಷ್ಟು ಜನ ಹೆಲ್ಪ್ ಮಾಡಿದಾರಲ್ವಾ ಅನ್ಸುತ್ತೆ, ಸಾಕಷ್ಟು. ಗ್ರಾಟಿಟ್ಯೂಡ್ ಅವ್ರಿಗೆ ಹೋಗಿ ಹೇಳ್ಬೇಕಾಗಿಲ್ಲ, ನಾನು ಒಳಗಡೆಯಿಂದ ಹೊರಗೆ ಹಾಕೊಂಡ್ರೆ ಸಾಕು. ಸೊ ದಟ್ ಈಸ್ ಗ್ರಾಟಿಟ್ಯೂಡ್. ಇನ್ನೊಂದು ಥ್ಯಾಂಕ್ಸ್ ಹೇಳ್ತೀವಿ, ತಪ್ಪು ಮಾಡಿಬಿಟ್ಟಿರ್ತೀವಿ, ಗೊತ್ತಾಗಲ್ಲ, ಸಾರಿ ಕೇಳ್ಕೊಳಕ್ ನಂಗೊಂದು ಮಾನಸಿಕವಾಗಿ ನಂಗೊಂದು ಆಧಾರ ಬೇಕು. ಕನ್ಫೆಷನ್ ಕ್ರಿಶ್ಚಿಯನ್ಸ್ ಅಲ್ಲೇ ಇದೆ, ನಂಗೆ ತುಂಬಾ ಇಷ್ಟ ಆಯ್ತದು. ಕನ್ಫೆಷನ್ ಮಾಡಿ ಅವ್ರು ಬಂದು ಒಬ್ರ ಹತ್ರ ಹೇಳ್ಕೊತಾರೆ. ಅಲ್ಲಿ ಯಾರೋ ಒಬ್ರು ಮಿಸ್ಯೂಸ್ ಮಾಡಿದ್ರು ಅಂತ ಇಡೀ ಕನ್ಫೆಷನ್ ಅನ್ನೇ ನಾವು ತಪ್ಪು ಮಾಡೋದು ಬೇಡ. ಇಲ್ಲಿ ಯಾರೋ ಒಬ್ರು ಒಂದೇ ಒಂದು ಅರ್ಚಕ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅರ್ಚಕರನ್ನೇ ಬೈಯೋದು ಬೇಡ, ಅಥವಾ ದೇವಸ್ಥಾನಗಳನ್ನೇ ನಾವು ಬೈಕೊಂಡು ಬರೋದು ಬೇಡ. ಯಾರಿಗೂ ಅನುಕೂಲ ಇದೆ, ಟೈಮ್ ಇದೆ, 3 ಗಂಟೆಗಳ ಕಾಲ ಕಾಯ್ತಾರೆ. ಇನ್ಯಾರಿಗೂ ಅನುಕೂಲ ಇಲ್ಲ, ಅವರು ಕೊಡುವ ದುಡ್ಡಿನಿಂದ ದೇವಸ್ಥಾನವೂ ನಡೆಯುತ್ತೆ, 100 ರೂಪಾಯಿ ಇಟ್ಕೋತಾರೆ, ತಪ್ಪಿಲ್ಲ ಅಲ್ಲ. ಸಪರೇಟ್ ಕ್ಯೂ ಇರುತ್ತೆ. ಅದೆರಡೂ ತಪ್ಪಲ್ಲ. ದೇವಸ್ಥಾನಕ್ಕೆ ಹೋಗೋ ಬದಲು ಟ್ರೈನ್ಗೆ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ, ಪಿಕ್ಚರ್ಗೆ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ. ಪಿಕ್ಚರ್ಗೆ ಹೋದಾಗ ನಂಗೆ ಕೆಳಗಡೆ ಇರೋದಕ್ಕೆ ಮತ್ತೆ ಮೇಲೆ ಇರೋದಕ್ಕೆ 2 ಸಪರೇಟ್ ಇಲ್ವಾ? ಬಾಲ್ಕನಿ ಅಂತ ಇರ್ಲಿಲ್ವಾ? ಗೋಲ್ಡ್ ಕ್ಲಾಸ್ ಅಂತ ಇಲ್ವಾ? ಟ್ರೈನ್ಗೆ ಹೋಯ್ತು ಅಂತಂದ್ರೆ ನಂಗೆ ಸ್ಲೀಪರ್ ಕ್ಲಾಸ್ ಇದೆ, ಕೂತ್ಕೊಂಡು ಹೋಗ್ಬೋದು, ಮಲ್ಕೊಂಡು ಹೋಗ್ಬೋದು. ಕೂತ್ಕೊಂಡು ಹೋಗೋಕೆ ರೇಟ್ ಕಡಿಮೆ, ಮಲ್ಕೊಂಡು ಹೋಗೋಕೆ ರೇಟ್ ಜಾಸ್ತಿ. ಆಮೇಲೆ ಅದರಲ್ಲಿ 2 AC ಇದೆ, 3 AC ಇದೆ, 1 AC ಇದೆ. ಇದೆಯಲ್ಲ, ಟ್ರೈನ್ ಅಲ್ಲಿ ಇದೆ, ಬಸ್ ಅಲ್ಲಿ ಇದೆ, ಫ್ಲೈಟ್ ಅಲ್ಲಿ ಇದೆ. ಇದು ಹಾಗೆ ಅನ್ಕೊಳ್ಳಿ, ಇದು ಹಾಗೆ. ಇದ್ರ ಬಗ್ಗೆ ಭೇದ ಬೇಡ. ಅಲ್ಲಿ ಇಲ್ದೇ ಇರುವಂತ ಸೆಲೆಕ್ಷನ್, ಅಲ್ಲಿ ಫ್ಲೈಟ್ ಅಲ್ಲಿ ಹೋದ್ರೆ ನಾವು 10,000 ಕೊಟ್ಟು ಹೋಗುವಂತದ್ದು, ಇಲ್ಲಿ 100 ರೂಪಾಯಿಗೆ ಯಾಕೆ ಯೋಚನೆ ಮಾಡ್ತೀರಿ, ಹೊಡೆದಾಡ್ತೀರಿ, ಬೈದಾಡ್ತೀರಿ? ಅದ್ರ ಚರ್ಚೆಯೇ ಬೇಡ ಅಂತೀರಾ? ಯಾಕೆ ಮಾಡ್ಬೇಕು? ಯಾರಿಗೂ ಅಫೋರ್ಡೆಬಲ್, ತುಂಬಾ ಅರ್ಜೆಂಟ್ ಇದೆಯಪ್ಪ, ಆದ್ರೂ ದೇವಸ್ಥಾನಕ್ಕೆ ಬಂದು ಹೋಗ್ಬೇಕು ಅನ್ಕೊಂಡಿದ್ದಾರೆ, 100 ರೂಪಾಯಿ ಕೊಡಿ, ಕೊಡ್ತಾರೆ, ಅವ್ರಿಗೆ ಅಫೋರ್ಡೆಬಲ್. ಇನ್ಯಾರಿಗೋ ನಂಗೆ ಟೈಮ್ ಇದೆ, ದುಡ್ಡಿಲ್ಲಪ್ಪ, ನಂಗೆ ನಾನು ಕಾಯ್ತೀನಿ ಕ್ಯೂನಲ್ಲಿ, ಫೈನ್, ಎಲ್ಲದಕ್ಕೂ ಜಾಗ ಇದೆಪ್ಪ. ಇಲ್ಲಿ 300 ರೂಪಾಯಿ ಚಾರ್ಜ್ ಮಾಡಿದ್ದಾರೆ, ನೀವು ಚಾರ್ಜ್ ಮಾಡ್ಬಿಡ್ತೀರಿ ಅಂದ್ರೆ ನೀವು ಸೇವೆಗಳ ಲಿಸ್ಟ್ ಹಾಕಿದ್ದೀನಿ ಅಂತ ಎಷ್ಟೋ ಜನ ಹಂಗಿಸ್ತಾರೆ. ಸೇವೆಗಳು ಮಾಡಿಸಿಪ್ಪ, ಯಾರಿಗೋ ಒಬ್ರು ಅಲ್ಲೊಂದು 1000 ಜನಕ್ಕೆ ಊಟ ಹಾಕ್ತಾ ಇದ್ದಾರೆ, 1 ದಿನದ ಅನ್ನದಾನದ ಸೇವೆ ಮಾಡಿ ಅಂತ ಕೇಳ್ತಾ ಇದ್ದಾರೆ, ತಪ್ಪೇನಿದೆ ಅಲ್ಲಿ? ಎಲ್ಲರೂ ಕೊಟ್ರೇನೆ ಅಲ್ವಾ ಅದಾಗೋದು? ಅದೊಂದು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ವಾ ಅದು? ದೇವಸ್ಥಾನ ಒಂದು ಕೋಆಪರೇಟಿವ್ ಮೂವ್ಮೆಂಟ್. ನಾನ್ ದುಡ್ಡು ಕೊಟ್ರೆ ಇನ್ನು 4 ಜನಕ್ಕೆ ಅನುಕೂಲ ಆಗತ್ತೆ ಅಂತ. ಹೋಟ್ಲಿಗೆ ಹೋದ್ರೆ ನಾವು ಟಿಪ್ಸ್ ಕೊಡಲ್ವಾ? 5 ಸ್ಟಾರ್ಗೆ ಹೋಯ್ತಂತಾರೆ 300 ರೂಪಾಯಿ 400 ರೂಪಾಯಿ ಟಿಪ್ಸ್ ಬರೀತೀವಿ. ನನ್ನ ನೆಮ್ಮದಿಗೆ, ನನ್ನ ಖುಷಿಗೆ ನಾನು ಹೋಗುವ ದೇವಸ್ಥಾನದಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋದ್ರೆ ಏನಿದೆ? ಒಂದು ದೇವಸ್ಥಾನ ಎಷ್ಟು ಜನಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಅಲ್ಲಿ ಹೊರಗಡೆ ಹೂ ಮಾರೋರ್ಗೆ ಅನುಕೂಲ ಆಗುತ್ತೆ, ಪದಾರ್ಥ ಮಾರ್ತಾರೆ, ಮಕ್ಕಳು ಬರ್ತಾ ಇದ್ದಾರೆ ಅಂದ್ರೆ ತಿಂಡಿ ಮಾರ್ತಾರೆ, ಏನೋ ಮಾರ್ತಾರೆ. ಒಂದು ಸೈಕಲ್ ಸ್ಟ್ಯಾಂಡ್ ಇದೆ, ಒಂದು ಕಾರ್ ಸ್ಟ್ಯಾಂಡ್ ಇದೆ, ಆ ಕಾರ್ ಸ್ಟ್ಯಾಂಡ್ ಅವರು ಒಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮಾಡ್ಲಿ ಬಿಡಿ. ನಾವು ಖರ್ಚು ಮಾಡ್ತಾ ಇರೋದು, ಅರ್ನ್ ಮಾಡ್ತಾ ಇರೋದು ಯಾವುದಕ್ಕೆ? ಇದೆಲ್ಲದಕ್ಕೂ ಸೇರಿ ಅಲ್ವಾ? ಅಲ್ಲಿ ಖುಷಿ ಪಡ್ತೀನಿ ಅಂತ ಹೋಗ್ಬೇಕು. ನಂಗೊಂದು ಸಂತೋಷ ಸಿಗುತ್ತೆ, ನಂಗೊಂದು ಬ್ಲಿಸ್ ಸಿಗುತ್ತೆ, ನಂಗೊಂದು ಮೈಂಡ್ ಬ್ಲಾಕೇಜ್ ಓಪನ್ ಆಗುತ್ತೆ, ಖುಷಿ ಆಯ್ತು. ಮನೆಯವ್ರ ಜೊತೆಲೆಲ್ಲ ಹೋದೆ, ಬಾರ್ಗೆ ಮನೆಯವ್ರ ಜೊತೆಲೆಲ್ಲ ಹೋಗ್ಬೋದಾ? ದೇವಸ್ಥಾನ ಒಂದ್ ಜಾಗ, ಮನೆಯವ್ರ ಜೊತೆಲಿ ಹೋಗ್ಬೋದು. ಅತಿ ವಯಸ್ಸಾದವರು, ಅತಿ ಯಂಗ್ಸ್ಟರ್, ಎಲ್ಲರನ್ನೂ ಕರ್ಕೊಂಡು ನಂಗೆ ಹೋಗುವಂತ ಜಾಗ ದೇವಸ್ಥಾನ ಮಾತ್ರ. ಚೌಲ್ಟ್ರಿಗೆ ಹೋದ್ರೆ ಸೇರಿಸ್ಬಿಡ್ತಾರ? ಪಾರ್ಕ್ಗೆ ಹೋದ್ರೆ ನೀವು 3 ಗಂಟೆ ಇರೋಕೆ ಆಗತ್ತಾ? ಪೊಲೀಸವ್ರು ಬಂದು ಓಡಿಸ್ತಾರೆ. ಬಾರ್ಗೆ ಹೋದ್ರೆ ಆಗತ್ತಾ? ಖರ್ಚಿಲ್ದೆ ಅಲ್ಲಿ ಇರಕ್ಕಾಗತ್ತಾ? ಹೋಟ್ಲಿಗೆ ಹೋದ್ರೆ ಖರ್ಚಿಲ್ದೆ ಇರಕ್ಕಾಗತ್ತಾ? ಹಾಗಿದ್ರೆ ಜಾಗ ಯಾವ್ದಿದೆ? ದೇವಸ್ಥಾನ. ಎಲ್ಲದಕ್ಕೂ ವಾಪಸ್ ಬರೋದೇನು, ಅದರಲ್ಲಿ ಒಳ್ಳೇದಿರೋದ್ರಿಂದ ಅದನ್ನ ನಾವು ದೇವರ ಸ್ಥಾನ ಅಂತ ಕರಿತೀವಿ ಅಷ್ಟೇ. ಅಲ್ಲಿ ಒಳ್ಳೇದಿದೆ ಅಂತ, ದೇವರ ತತ್ವ ಬರುವಂತಹ ಜಾಗ ಅದು. ಐಡಲ್ಲೇ ದೇವರಲ್ಲ, ಐಡಿಯಾಲಜಿನೂ ದೇವರೇ. ಸೊ ಹಾಗಾಗಿ ತಪ್ಪು ಎಲ್ಲೂ ನಂಗೆ ಕಾಣಿಸ್ತಾ ಇಲ್ಲ. ಮಾಡಿಫಿಕೇಶನ್ಸ್ ಕಾಣಿಸ್ತಾ ಇಲ್ಲ. ಪೂಜಾ ಪದ್ಧತಿಯ ಮಾಡಿಫಿಕೇಶನ್ ಇರಬಹುದು. ತೀರ್ಥ ಕೊಡುವುದರಲ್ಲಿ ಭೇದ ತೋರಿಸ್ಬೋದು, ಅದನ್ನ ಎಜುಕೇಟ್ ಮಾಡಿದ್ರೆ ಆಯ್ತು. ತೋರಿಸ್ಬೇಡಿ, ಎಲ್ಲರೂ ಒಂದೇ ಅಂತ ಹೇಳಿದ್ರೆ ಆಯ್ತು.
ಅಧಿಕಾರಿ ವೃಂದ ಬಂದ್ರೆ ಒಂದು ಟ್ರೀಟ್ಮೆಂಟು, ಪೊಲಿಟಿಕಲ್ ವೃಂದ ಬಂದ್ರೆ ಒಂದು ಟ್ರೀಟ್ಮೆಂಟು ಕೊಡ್ಬೇಡಿ. ಎಲ್ಲರಿಗೂ ಚೆನ್ನಾಗಿ ನಡೆಸ್ಕೊಳ್ಳಿ. ಎಲ್ಲರಿಗೂ ಕೆಟ್ಟದಾಗಿ ನಡೆಸಿ ಅಂತ ನಾ ಹೇಳ್ತಲ್ಲ, ಎಲ್ಲರನ್ನೂ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ಬೋದಲ್ವಾ. ಅವರು ಎಜುಕೇಟ್ ಆಗ್ಬೇಕು, ನಾವು ಎಜುಕೇಟ್ ಆಗ್ಬೇಕು. ದೇವಸ್ಥಾನವನ್ನ ಒಂದು ಶತ್ರು ರಾಷ್ಟ್ರ ಆಗಿ, ಶತ್ರು ಥೀಮ್ ಆಗಿ ನೋಡುವ ಅವಶ್ಯಕತೆ ನಮಗಿಲ್ಲ. ಇದು ನನ್ನ ಡ್ಯೂಟಿ, ಹೇಳ್ತಾ ಇದ್ದೀನಿ. ನನ್ಗೆ ಅನುಕೂಲ ಆಗಿದೆ, ನಂತರ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಿದೆ. ಆ ನಂಬಿಕೆಗಳು ಬಂದಿದೆ. ಆ ನಂಬಿಕೆಗಳನ್ನ ಡಿಸ್ಟರ್ಬ್ ಮಾಡುವಂತಹ ಯಾವ ಆಂಟಿ ಮನುಷ್ಯ ಅಂತ ಹೇಳ್ತೀನಿ, ಈಗ ಆಂಟಿ ನ್ಯಾಷನಲ್ ಅಲ್ಲ, ಇದು ಆಂಟಿ ಮನುಷ್ಯರು ಅಂತ. ಇದನ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅವ್ರು ಆಂಟಿ ಮನುಷ್ಯರು ಅಂತ ಅಷ್ಟೇ. ಮನುಷ್ಯರು ನೆಮ್ಮದಿಯಾಗಿರಕ್ಕೆ ಇವ್ರು ಬಿಡ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ನನ್ ಎಲ್ಲೋ ನೆಮ್ಮದಿ ಸಿಗ್ತಾ ಇದೆ, ನನ್ನ ನೆಮ್ಮದಿಯನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕೆ ಹೋಗ್ಬೇಕು, ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗುವ ವಿಚಾರನ ಮಾತಾಡಿದ್ವಿ. ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ, ದೇವಸ್ಥಾನ ಅಂದ್ರೆ ವಯಸ್ಸಾದವ್ರಿಗೆ ಮಾತ್ರ, ವಯಸ್ಸಾದವರೇ ಬರ್ತಾರೆ, ವಯಸ್ಸಾದವರೇ ಇರ್ತಾರೆ, ಸೊ ಅನ್ನೋದು ಒಂದಿದೆ. ಅದ್ರ ಬಗ್ಗೆ ವಾಟ್ ಈಸ್ ಯೋರ್ ಟೇಕ್? ವೈ ಇಸ್ ಇಟ್? ಆಗ್ಲಿಂದ ಇದನ್ನ ಹೇಳ್ಕೊಂಡು ಬಂದಿದ್ದೀನಿ. ನಾನೊಬ್ಬ ವ್ಯಾಪಾರಸ್ಥ, ನಂಗೆ 100 ಪ್ರಾಬ್ಲಮ್ ಇದೆ, 100 ಸಿಕ್ಕುಗಳಿದೆ. ನನ್ನ ಸಿಕ್ಕುಗಳಿಗೆ ಮನೆಯಲ್ಲಿ ನಂಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ನನ್ನಲ್ಲೊಂದು ಅರ್ಧ ಗಂಟೆ ಕೂತಾಗ ಸೊಲ್ಯೂಷನ್ ಸಿಕ್ಕಿದೆ. ವಯಸ್ಸಾದವರೇ ಜಾಸ್ತಿ ಯಾಕಿರ್ತಾರೆ? ವಯಸ್ಸಾದವರಿಗೆ ಪಾಪ ಅದು ಬಿಟ್ರೆ ಜಾಗ ಇದೆಯಾ ಅಂತ. ಯಂಗ್ಸ್ಟರ್ಸ್ಗಾದ್ರೂ ಹೋಟ್ಲ್ಗೆ ಹೋಗಿ ಅಫೋರ್ಡೆಬಿಲಿಟಿ ಇದೆ. ಒಂದು ವಯಸ್ಸಾಗೋಗಿದೆ, ನಮ್ಮಮ್ಮ ಅವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರ ಹತ್ರ ದುಡ್ಡಿಲ್ಲ, ಶಕ್ತಿನೂ ಇಲ್ಲ, ಆದ್ರೆ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಹೋಗ್ಬೋದಲ್ಲ. ಅವ್ರು ಹೋಗಿದ್ ತಪ್ಪಲ್ಲ. ಸಾಧ್ಯ ಆದ್ರೆ ಯಂಗ್ಸ್ಟರ್ಸ್ ಹೆಂಗೆ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬನ್ನಿ. ಯಂಗ್ಸ್ಟರ್ಸ್ ಆ ನೆಪದಲ್ಲಾದ್ರೂ ಹೋಗಿ. ನಿಜ. ಈಗ ನಂಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ನನ್ನ ಮಗಳು ನನ್ನ ಮಗ ಕರ್ಕೊಂಡು ಹೋಗಿದ್ರಪ್ಪ ದೇವಸ್ಥಾನಕ್ಕೆ, ಕರ್ಕೊಂಡು ಹೋಗೋರು. ನನ್ನ ಮಗ ಕರ್ಕೊಂಡು ಹೋಗ್ತಾ ಇದ್ದ, ಅವ್ನು ನನ್ನ ಜೊತೆಲಿ ಅರ್ಧ ಗಂಟೆ ಕೂತ್ಕೋತಾ ಇದ್ದ. ನಾರ್ಮಲ್ ಡೇಸ್ ಅಲ್ಲಿ ಅವ್ನು ಮಾಡ್ತಾ ಇರ್ಲಿಲ್ಲ, ಆದ್ರೆ ನಂಗೆ ಪ್ರಾಬ್ಲಮ್ ಆದಾಗ ಅವ್ನು ಬಂದಿದ್ದ. ನಂಗೆ ಅಷ್ಟು ಸಾಕು, ನಾನು ಎಲ್ಲೂ ಹೇರಕ್ ಹೋಗಲ್ಲ. ಆದ್ರೆ ನನ್ನ ಜೊತೆ ಬಾ ಅಂದಾಗ ಬಂದಿದ್ರು, ಸಾಕಷ್ಟು. ಸಣ್ಣ ಚೇಂಜ್, 10 ವರ್ಷದಲ್ಲಿ 1 ಚೇಂಜ್ ಈಸ್ ಎನಫ್ ಫಾರ್ ಅಸ್. ಆ ಪೇಷನ್ಸ್ ಕಲಿಸುವ ಜಾಗ, ಪ್ರೀತಿ ವಿಶ್ವಾಸಗಳನ್ನ ಉತ್ಪತ್ತಿ ಮಾಡುವ ಜಾಗ ಯಾವ್ದಾದ್ರು ಇದ್ರೆ ದೇವಸ್ಥಾನ ಮಾತ್ರ. ಬ್ಯೂಟಿಫುಲ್. ದೇವಸ್ಥಾನ ಅನ್ನುವ ಒಂದು ಪದ, ಒಂದು ಜಾಗ, ಒಂದು ಕಾನ್ಸೆಪ್ಟ್, ಒಂದು ಥೀಮ್, ಅದರ ಬಗ್ಗೆ ಎಷ್ಟೋ ವಿಚಾರಗಳನ್ನ ಇವತ್ತು ಲಾಜಿಕಲ್ ಆಗಿ ಹೇಳಿದ್ದೀರಾ. ಐ ಮಸ್ಟ್ ಸೇ ದಟ್ ಯು ಬೀಯಿಂಗ್ ಅ ಮ್ಯಾನೇಜ್ಮೆಂಟ್ ಪರ್ಸನ್, ಈ ಒಂದು ಕಾನ್ಸೆಪ್ಟ್ ಅನ್ನ ಒಂದು ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲೇ ಹೇಳಿದಾರೆ. ಬಿಕಾಸ್ ಇವತ್ತಿನ ಜನರೇಷನ್ಗೆ ಯಾವುದೂ ಕಥೆ ತರ ಹೇಳಿದ್ರೆ ಅವ್ರಿಗೆ ಕೇಳಕ್ ಇಂಟ್ರೆಸ್ಟು ಇಲ್ಲ, ಪೇಷನ್ಸು ಇಲ್ಲ, ಬೇಕಾಗೇ ಇಲ್ಲ. ಆದ್ರೂ ಇದು ಬೇಕು ಅನ್ನೋ ವಿಚಾರನ ವೆರಿ ಜಸ್ಟಿಫೈಯಿಂಗ್. ಥ್ಯಾಂಕ್ ಯು. ಯಾಕೆಂದ್ರೆ ಇದೊಂದು ಇಂಪಾರ್ಟೆಂಟ್ ವಿಚಾರ ಆಗಿತ್ತು. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಿಂದ ನಂಗೆ ಒಂದು ಫ್ಲಾಶ್ ಆಯ್ತು, ಈ ಟಾಪಿಕ್ನ ನಿಮ್ ಜೊತೆ ಮಾತಾಡಿಸ್ಬೇಕು. ಬಿಕಾಸ್ ನೀವು ಅದನ್ನ ಯಾವ ರೀತಿ ಅಪ್ರೋಚ್ ತಗೊಳ್ತೀರಾ ಅಂತ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಆಡಿಯನ್ಸ್ ನಿಮ್ಮ ಎಪಿಸೋಡ್ಗಳನ್ನ ನೋಡಿದಾಗ ಕಾಮೆಂಟ್ ಕೂಡ ಮಾಡಿದ್ದಾರೆ, ನೀವು ಹೇಳೋ ರೀತಿ ಅರ್ಥ ಆಗುತ್ತೆ, ಸಿಂಪಲ್ ಆಗಿ ಹೇಳ್ತೀರಾ, ನನಗೆ ಹೆಂಗ್ ಬೇಕೋ, ನಾನು ಎದುರು ಕೂತ್ಕೊಂಡು ಮಾತಾಡಿದಾಗ ಒಬ್ರು ನನಗೆ ದೊಡ್ಡವ್ರು ಹೇಗೆ ಹೇಳ್ತಾರೋ ಹಾಗನ್ಸುತ್ತೆ ನೀವು ಹೇಳೋದು ಅಂತ ನಿಮಗೆ ಹೇಳಿದ್ದಾರೆ. ನಿಮ್ಮಿಂದ ಹೇಳಿದ್ರೆ ವೆಲ್ನೆಸ್ ಅಲ್ವಾ, ಸಾಮಾಜಿಕ ಆರೋಗ್ಯ ಅಲ್ವಾ ಇದು ಚಾನಲ್? ಯಾವುದು? ವೆಲ್ನೆಸ್ ಚಾನಲ್. ಸಾಮಾಜಿಕ ಆರೋಗ್ಯ ನಂಗೆ ಬೇಕಪ್ಪ. ಮೆಂಟಲ್ ಆರೋಗ್ಯ ಸಿಗ್ತಾ ಇದೆ, ಅಲ್ಲಿ ನಮಸ್ಕಾರ ಒಂದು 10 ಸಲ ಮಾಡ್ತಾ ಇದ್ದೀನಿ, ದೈಹಿಕ ಆರೋಗ್ಯ ಸಿಗ್ತಾ ಇದೆ, ಸುತ್ತಾಗ್ತಾ ಇದ್ದೀನಿ, ದೈಹಿಕ ಆರೋಗ್ಯ ಸಿಗ್ತಾ ಇದೆ. ಒಂದು ಅದ್ಭುತವಾದ ಪ್ರಪಂಚದ ಒಳಗಡೆ ಹೋಗ್ತೀನಿ, ಅಲ್ಲಿಂದ ಎನರ್ಜೀಸ್ ಅನ್ನ ತಗೊಂಡ್ ಬರ್ತೀನಿ, ಸಾಕಷ್ಟು. ಸೋಶಿಯೋ ಆರೋಗ್ಯ, ನಮ್ಮ ಸಮಾಜನೇ ಈ ದೇವಸ್ಥಾನಗಳ ಮೇಲೆ ನಿಂತಿತ್ತು. ಒಂದು ಗುಡ್ ವರ್ಕ್ಸ್ ಯಾವ್ದಾದ್ರು ಆಗ್ಬೇಕಂತಂದ್ರೆ ದೇವಸ್ಥಾನಗಳನ್ನೇ ನಾವು ನಂಬ್ತಾ ಇದ್ದದ್ದು. ಯಾವ್ದಾದ್ರು ಒಂದು ಆ ಕಮ್ಯುನಿಟಿ ಅನ್ಕೋತಾ ಇದ್ರೆ ದೇವಸ್ಥಾನಗಳಿಗೆ ಹೋಗಿ ಕೇಳ್ತಾ ಇದ್ದಿದ್ದು, ಜಾಗ ಕೊಡಿ, ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀವಿ, ಸಂಗೀತ ಕಚೇರಿ ಮಾಡ್ಬೇಕು ಅಂತಿದ್ದೀವಿ, ಒಂದು ಎಜುಕೇಶನ್ ಮಾಡ್ಬೇಕು ಅಂತಿದ್ದೀವಿ, ಯೋಗ ಮಾಡಿಸ್ಬೇಕು ಅಂತಿದ್ದೀವಿ, ಎಲ್ಲದಕ್ಕೂ ಫ್ರೀ ಜಾಗ ಕೊಡ್ತಾ ಇದ್ದದ್ದು ಯಾವುದು? ದೇವಸ್ಥಾನ. ಹಾಗಾಗಿ ಅದು ನಮ್ಮ ಶ್ರದ್ಧಾ ಕೇಂದ್ರ. ನಾನು ಶ್ರದ್ಧೆಯಿಂದ ಹೋಗಿ ಕೇಳಿದ್ರೆ ಕೊಟ್ಟಿದ್ದ. ನಮ್ಮ ಮಠಗಳು ಹೀಗೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮ್ಮ ಮಠಗಳನ್ನ ಎಲ್ಲರೂ ಏನೋ ಒಂದು ಕಾರಣಕ್ಕೆ ಬೈತಾ ಇದ್ದಾರೆ. ನಮ್ಮ ಮಠಗಳು ಮಾಡ್ತಾ ಇರೋ ಕೆಲಸದಲ್ಲಿ ಯಾರ್ಯಾರು ಬೈಕೊಂಡು ಬಂದಿದ್ದಾರೆ ಅದರ 1% ಕೆಲಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲೋ ಒಂದ್ ಸಣ್ಣ ತಪ್ಪು ನಡೆದಿರುತ್ತೆ ಅಂತಂದ್ರೆ ಆ ತಪ್ಪನ್ನ ಇಡೀ ಮಠದ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಸುತ್ತೂರು ಮಠ ಮಾಡ್ತಾ ಇರುವಂತ ಅದ್ಭುತವಾದ ಕೆಲಸಗಳನ್ನ ಯಾರ ಕೈಲೂ ಮಾಡಕ್ಕಾಗಲ್ಲ, ಇಂಡಿವಿಜುವಲ್ಸ್ ಕೈಲಿ ಮಾಡಕ್ಕಾಗಲ್ಲ. ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್. ಈಗ ಸುತ್ತೂರು ಜಾತ್ರೆ ನಡೀತು, ಎಷ್ಟು ನಾನು ಸುಮ್ನೆ ಕೇಳಿದೆ, 3 ಲಕ್ಷ ಜನ ಪರ್ ಡೇ ಬಂದು ಹೋಗ್ತಾ ಇದ್ರು. 3 ಲಕ್ಷ ಜನಕ್ಕೆ ಊಟ ಇದೆಪ್ಪ, ಯಾರು ಕೊಡ್ತಾರೆ? ಹ್ಯಾಟ್ಸ್ ಆಫ್. ಸೊ ಹೀಗೆ ಮಠಗಳು ಅಷ್ಟೇ, ಅದರಲ್ಲಿನ ಕೆಲವು ಕಲ್ಚರ್ಸ್ಗಳು ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು ಅಷ್ಟೇ. ಆದ್ರೆ ಅದನ್ನ ದೂಷಣೆ ಮಾಡುವಂತ ಯಾವ ತಪ್ಪು ಕೆಲಸಗಳನ್ನು ಮಠಗಳು ಮಾಡಲ್ಲ.
ಹಾಗಾಗಿ ಶ್ರದ್ಧೆ ಇರಲಿ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಗಮನಕ್ಕೆ ತನ್ನಿ, ಹೋಗಿ ಮಾತಾಡಿ. ಎಷ್ಟೋ ಸಲ ದೊಡ್ಡವ್ರಿಗೆ ಗೊತ್ತೇ ಆಗಿರಲ್ಲ, ಸಣ್ಣ ಸಣ್ಣ ತಪ್ಪುಗಳು ಬೇಕಾದಷ್ಟು ನಡೆದೋಗ್ತಾ ಇರುತ್ತೆ. ದೊಡ್ಡವ್ರ ಗಮನಕ್ಕೆ ತನ್ನಿ, ಮ್ಯಾನೇಜ್ಮೆಂಟ್ ಇರುತ್ತೆ, ಅಲ್ಲೂ ಇರುತ್ತೆ, ಗಮನಕ್ಕೆ ತನ್ನಿ ಅಷ್ಟೇ. ಸೊ ಹಾಗಾಗಿ ನಮ್ಮ ಶ್ರದ್ಧಾ ಕೇಂದ್ರಗಳು ಯಾವ್ದ್ಯಾವ್ದಿದೆ ಇದರ ಬಗ್ಗೆ ನಂಗೆ ಒಂದೇ ಒಂದು ಚೂರು ಕೆಟ್ಟ ಅಭಿಪ್ರಾಯಗಳಿಲ್ಲ. ಅವಿದ್ರೆ ನಾವು ಬದುಕೋತೀವಿ. ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.